ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಗಾನವಿ, ಮೇಕಪ್ ಆರ್ಟಿಸ್ಟ್ ಅಂಡ್ ಕಂಟೆಂಟ್ ಕ್ರಿಯೇಟರ್. ಈ ವಿಡಿಯೋದಲ್ಲಿ ಐ ವಿಲ್ ಬಿ ಕ್ರಿಯೇಟಿಂಗ್ ಎ ಪಿಂಕಿಶ್ ಗ್ಲೋಯಿ ಲುಕ್, ಫುಲ್ ಫೇಸ್ ಆಫ್ ಮೇಕಪ್ ಯೂಸಿಂಗ್ ಒನ್ ಬ್ರ್ಯಾಂಡ್, that is Mars. They are giving high quality products for affordable range. Most trending brand ಅಂತಾನೆ ಹೇಳ್ಬೋದು ಮಾರ್ಸ್. ಅಫೋರ್ಡಬಲ್ ಕ್ಯಾಟಗರಿ ಆಗಿರೋದ್ರಿಂದ ನಾನು ತೋರಿಸುವಂತ ಮೇಕಪ್ ಪ್ರಾಡಕ್ಟ್ಸ್ ನ ನೀವು ಕೂಡ ಪರ್ಚೇಸ್ ಮಾಡಿ ಇದೇ ರೀತಿ ಜ್ಯೂಯಿ ಪಿಂಕಿಶ್ ಗ್ಲೋ ಲುಕ್ ನ ಕ್ರಿಯೇಟ್ ಮಾಡಬಹುದು. ಇದರಲ್ಲಿ ಕೆಲವೊಂದೊಂದು ಪ್ರಾಡಕ್ಟ್ಸ್ ನ ನಾನು ಬ್ರೈಡ್ ಮೇಲೆ ಕೂಡ ಟ್ರೈ ಮಾಡಿ ನೋಡಿದೀನಿ. ದೇ ವಿಲ್ ಪರ್ಫಾರ್ಮ್ ವೆರಿ ಹೈ ಅಂಡ್ ಲೈಕ್. ಐ ಥಿಂಕ್ ಮೈ ರೆಕಮೆಂಡೇಶನ್ಸ್ ವಿಲ್ ನೆವರ್ ಗೋ ರಾಂಗ್. I'll be recommending Mars ಅಂದ್ರೆ you have to try it once. ಹಾಗಾದ್ರೆ ಹಿಂಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡೋದು? ಮೇಕಪ್ ಮಾಡ್ತಾನೆ ಮಾತಾಡ್ಬೋದಲ್ವಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟಾರ್ಟಿಂಗ್ ವಿತ್ ಪ್ರೈಮರ್. ಆಲ್ರೆಡಿ ಸ್ಕಿನ್ಗೆ ಸಿರಮ್ ಅಂಡ್ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ ಸ್ಕಿನ್ ಪ್ರೆಪ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಪ್ರೈಮರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಒನ್ ಈಸ್ ಮಾರ್ಸ್ ಝೀರೋ ಪ್ರೈಮರ್ ಫಾರ್ ಪರ್ಫೆಕ್ಷನ್. ಐ ಹ್ಯಾವ್ ಅನದರ್ ಆಪ್ಷನ್ ಫಾರ್ ಪ್ರೈಮರ್. ದಿಸ್ ಇಸ್ ಮಾರ್ಸ್ ಗ್ರಿಪ್ಪಿಂಗ್ ಪ್ರೈಮರ್, ಕಾಸ್ಟ್ $3.99. ನಾವು ಪ್ರೈಮರ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ಓಪನ್ ಪೋರ್ಸ್ ನ ಕ್ಲೋಸ್ ಮಾಡೋದಕ್ಕೆ ಅಂಡ್ ನಮ್ ಸ್ಕಿನ್ ಮೇಲೆ ಫೌಂಡೇಶನ್ ಫ್ಲಾಲೆಸ್ ಆಗಿ ಕೂರೋದಕ್ಕೋಸ್ಕರ ನಾವು ಪ್ರೈಮರ್ ನ ಯೂಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಆಗಿ ಟಿ ಝೋನ್ ಅಲ್ಲಿ ನಾವು ಅಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. ಫಾರ್ ಕಲರ್ ಕರೆಕ್ಷನ್ ಐ ವಿಲ್ ಬಿ ಯೂಸಿಂಗ್ ದಿಸ್ ಪ್ಯಾಲೆಟ್. ದಿಸ್ ಇಸ್ ಮಾರ್ಸ್ ಕವರ್ ರೇಂಜಸ್ ಕನ್ಸೀಲರ್ ಪ್ಯಾಲೆಟ್. ಗೋಯಿಂಗ್ ವಿತ್ ದಿಸ್ ಆರೆಂಜ್ ಅಂಡ್ ಬ್ರೌನ್ ಶೇಡ್. ಡಾರ್ಕ್ ಸರ್ಕಲ್ ಕವರ್ ಮಾಡೋದಿಕ್ಕೆ ಅಂಡ್ ಪಿಗ್ಮೆಂಟೇಷನ್ಸ್ ನ ಕವರ್ ಮಾಡೋದಿಕ್ಕೆ ಆರೆಂಜ್ ಇಲ್ಲ ಅಂದ್ರೆ ನಮ್ ಸ್ಕಿನ್ ಟೋನ್ ಗಿಂತ 2 ಟೋನ್ ಡಾರ್ಕರ್ ಇರೋ ಅಂತ ಕನ್ಸೀಲರ್ ನ ಯೂಸ್ ಮಾಡ್ಬೇಕಾಗತ್ತೆ. ಐ ಥಿಂಕ್ ಯು ಕ್ಯಾನ್ ಸಿ ದ ಡಿಫರೆನ್ಸ್ ಆಲ್ರೆಡಿ. ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಕಾಣ್ತಿದೆ ಅಂತ ನೀವೇ ನೋಡ್ಬೋದು. ಇದೇ ರೀತಿ ನಾನು ಲಿಪ್ಸ್ ಸುತ್ತ ಇರುವಂತ ಪಿಗ್ಮೆಂಟೇಷನ್ ಅಂಡ್ ಆಕ್ನಿ ಮಾರ್ಕ್ಸ್ ನ ಕವರ್ ಮಾಡ್ಕೊತೀನಿ. ಕನ್ಸೀಲರ್ ನ ಸ್ಕಿಪ್ ಮಾಡ್ಬೋದಾ ಅಂತ ನನಗೆ ತುಂಬಾ ಜನ ಕೇಳ್ತಾರೆ. ಕನ್ಸೀಲರ್ ನ ಸ್ಕಿಪ್ ಮಾಡಿ ಬರೀ ಫೌಂಡೇಶನ್ ಅಲ್ಲೇ ನೀವು ಕವರೇಜ್ ಮಾಡ್ಕೋತೀರಾ ಅಂತ ಅಂದ್ರೆ ಅದು ಹೈ ಕವರ್ ಫೌಂಡೇಶನ್ ಆಗಿರ್ಬೇಕಾಗತ್ತೆ. ಅಂಡ್ ದೆನ್ ಶೇಡ್ ಮ್ಯಾಚ್ ತುಂಬಾ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಾವು ಕಲರ್ ಕರೆಕ್ಷನ್ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ಮೇಕಪ್ ಬೇಸ್ ಚೆನ್ನಾಗಿ ಬರ್ಬೇಕಂದ್ರೆ ಕಲರ್ ಕರೆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೂವಿಂಗ್ ಆನ್, ನಾನು ಮಾರ್ಸ್ ಅವರ ಈ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಹೈ ಕವರೇಜ್ ಫೌಂಡೇಶನ್. ಸೊ ಐ ವಿಲ್ ಬಿ ಟೇಕಿಂಗ್ 2 ಪಂಪ್ಸ್. ಫೌಂಡೇಶನ್ ಅಪ್ಲಿಕೇಶನ್ ಈ ರೀತಿ ಬ್ಯೂಟಿ ಬ್ಲೆಂಡರ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು, ಆರ್ ಎಲ್ಸ್ ಫೌಂಡೇಶನ್ ಬ್ರಷ್ ಇಂದ ಕೂಡ ಮಾಡ್ಬೋದು. ನೀವು ಬಿಗಿನರ್ ಆಗಿದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಸ್ಪಾಂಜ್. ನಾನು ಮೇಕಪ್ ಕಲಿಯುವಾಗ ಸ್ಟಾರ್ಟಿಂಗ್ ಅಲ್ಲಿ ಇದರಿಂದಾನೇ ಮಾಡ್ತಿದ್ದೆ. ಈ ರೀತಿ ಸ್ವಲ್ಪನ ಬ್ರಷ್ ಅಲ್ಲಿ ಬ್ಲೆಂಡ್ ಮಾಡಿ ಆನಂತರ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಒಂದ್ ಕಡೆಯಿಂದ ನೀಟಾಗಿ ಫೌಂಡೇಶನ್ ಪ್ಲೇಸ್ ಮಾಡ್ಕೊಂಡು ಬರಬೇಕು. ನಾನು ಯೂಸ್ ಮಾಡ್ತಾ ಇರೋ ಶೇಡ್ 07. ಐ ಎಮ್ NC43 ಇನ್ ಮ್ಯಾಕ್. ಎಷ್ಟು ಹೈ ಕವರೇಜ್ ಫೌಂಡೇಶನ್ ಅಂತ ಈಸಿಯಾಗಿ ಗೊತ್ತಾಗತ್ತೆ. ಫೌಂಡೇಶನ್ ಅಪ್ಲೈ ಮಾಡುವಾಗ ನೀಟಾಗಿ ಅಪ್ಲೈ ಮಾಡ್ತಾ ಬಂದ್ರೆ ನಮಗೆ ಜಾಸ್ತಿ ಪ್ರಾಡಕ್ಟೇ ಬೇಕಾಗೋದಿಲ್ಲ. ಸ್ವಲ್ಪ ಪ್ರಾಡಕ್ಟ್ ನಲ್ಲೇ ನಾವು ವರ್ಕ್ ಮಾಡ್ಕೊಬರ್ಬೋದು. ಫಿಂಗರ್ಸ್ ನಲ್ಲಿ ಕೂಡ ಅಪ್ಲೈ ಮಾಡಬಹುದು. ಫಿಂಗರ್ಸ್ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಷ್ಟೇ. ಇಲ್ವೊಂದ್ಸಲಿ ಬ್ರಷ್ ಮಾಡೋದು, ಇಲ್ವೊಂದ್ಸತಿ ಮಾಡೋದು, ಆ ರೀತಿ ಮಾಡಬಾರ್ದು. ಸೊ ನಾನು ಫಸ್ಟ್ ರೈಟ್ ಸೈಡ್ ಕವರ್ ಮಾಡಿದೆ, ಆಮೇಲೆ ಲೆಫ್ಟ್ ಸೈಡ್ ಕವರ್ ಮಾಡಿದೆ, ಈಗ ಫೋರ್ ಹೆಡ್ ಕವರ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಫ್ಲಾಲೆಸ್ ಫಿನಿಶ್ ಸಿಗುತ್ತೆ. ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳೋ ತರ ಯಾವುದೇ ರೀತಿ ನೆಕ್ ಪಾರ್ಟ್ ನ ಮಿಸ್ ಮಾಡಬಾರ್ದು. ಇಲ್ಲಾಂದ್ರೆ ಫೇಸ್ ಬೇರೆ ಕಲರ್, ನೆಕ್ ಬೇರೆ ಕಲರ್, ಬಾಡಿ ಬೇರೆ ಕಲರ್ ಕಾಣಿಸುತ್ತೆ. ಇವಾಗ ಅಬ್ಸರ್ವ್ ಮಾಡಿ, ನಾನು ಕಣ್ ಸುತ್ತ ಫೌಂಡೇಶನ್ ಅಪ್ಲೈ ಮಾಡಿಲ್ಲ, ಬಿಕಾಸ್ ನಾನು ಕನ್ಸೀಲರ್ ಅಪ್ಲೈ ಮಾಡ್ತೀನಿ. ಫಸ್ಟ್ ನಾನು ಕಲರ್ ಕರೆಕ್ಟ್ ಮಾಡ್ಕೊಂಡೆ, ಅದಾದ್ಮೇಲೆ ಫೌಂಡೇಶನ್ ಅಪ್ಲೈ ಮಾಡಿದೆ. ಇವಾಗ ನಾನು ಕನ್ಸೀಲರ್ ಅಪ್ಲೈ ಮಾಡ್ತೀನಿ ಬಿಕಾಸ್ ಟು ಹೈಲೈಟಿಂಗ್ ಪಾರ್ಟ್ಸ್ ಯಾವ್ದಂತ ಹೇಳ್ಕೊಡ್ತೀನಿ. For that, I'll be using this Mars Cancel Concealer. This is in the shade 07. Foundation ಕೂಡ ನಾನು 07 ಯೂಸ್ ಮಾಡಿದ್ದೀನಿ. This is little bit lighter. ನಮ್ಮ ಫೇಸ್ ನ ಹೈಲೈಟಿಂಗ್ ಪಾರ್ಟ್ಸ್ ಯಾವ್ದಂದ್ರೆ ಅಂಡರ್ ಐಸ್, ಬ್ರಿಡ್ಜ್ ಆಫ್ ದಿ ನೋಸ್, forehead and chin. Okay. I know getting that perfect base is very tricky.
ಸ್ಕಿನ್ ಪ್ರೆಪ್ ಚೆನ್ನಾಗಿ ಮಾಡ್ದಲೆ ನೀವು ಎಷ್ಟೇ ಹೈ ಅಂಡ್ ಫೌಂಡೇಶನ್ ಹಾಕಿದ್ರೂ ಬೇಸ್ ಚೆನ್ನಾಗಿ ಬರಲ್ಲ. ಒನ್ಸ್ ನಮ್ಮ ಬೇಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ಅದ್ರ ಮೇಲೆ ನಾವು ಏನೇ ಕಾಂಟೂರ್, ಬ್ಲಷ್, ಐ ಶೇಡ್ ಹಾಕಿದ್ರೂ ಅದರಲ್ಲಿ ನಮಗೆ ಪರ್ಫೆಕ್ಷನ್ ಸಿಗಲ್ಲ. ಸೊ ದಟ್ ನಾವು ಬೇಸ್ ಮಾಡೋದನ್ನ ನೀಟಾಗಿ ಕಲ್ತ್ಕೋಬೇಕು. I'll be using this shade for contouring. ಈ ಶೇಡ್ ಬಂದು ನನ್ನ ಸ್ಕಿನ್ ಟೋನ್ಗಿಂತ 2 ಶೇಡ್ ಡಾರ್ಕರ್ ಇದೆ. ಚಿಕ್ ಬೋನ್ ಇದೆ ಅಲ್ಲ, ಇಯರ್ದು ಸ್ಟಾರ್ಟಿಂಗ್ ಈ ಲೈನಲ್ಲಿ ನಾನು ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಅಂಡ್ ಈ ಜಾ ಲೈನ್ ನ ಕಾಂಟೋರ್ ಮಾಡ್ಕೋಬೇಕು. ಈ ರೀತಿ ಕೆಳಗಡೆಗೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನಾನು. ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಕೈಂಡ್ ಆಫ್ ಕೋರಲ್ ಪಿಂಕ್. ತುಂಬಾ ಪಿಗ್ಮೆಂಟೆಡ್ ಇರೋದ್ರಿಂದ ವೆರಿ ಲೈಟ್ ಹ್ಯಾಂಡೆಡ್ ಆಗಿ ಯೂಸ್ ಮಾಡಿ. ಐ ಬಿ ಯೂಸಿಂಗ್ ದಿಸ್ ಮಾರ್ಸ್ ಲಿಕ್ವಿಡ್ ಹೈಲೈಟರ್, ಗ್ಲೋ ಫ್ಲೈ ಹೈಲೈಟರ್ ಇನ್ ದ ಶೇಡ್ 01. ಫಿಂಗರ್ಸ್ ನಲ್ಲೇ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಟ್ ವಿಲ್ ಬಿ ಈಸಿ ಟು ಬ್ಲೆಂಡ್ ಬಿಕಾಸ್ ಆಲ್ರೆಡಿ ಕಾಂಟೂರ್ ಮಾಡಿ ಬ್ಲಷ್ ಮಾಡಿ ನಾನು ಅದ್ರ ಮೇಲೆ ಲಿಕ್ವಿಡ್ ಹೈಲೈಟರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. It should be merged with those two. I'll be using this Mars translucent setting powder. ಇವಾಗ ನಾನು ಇಷ್ಟು ಲಿಕ್ವಿಡ್ ಅಂಡ್ ಕ್ರೀಮ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದೀನಿ. ಇಲ್ಲಿ ತನಕ ನನ್ನ ಫೇಸಿಗೆ ಯಾವುದೇ ತರಹದ ಪೌಡರ್ಸ್ ನಾನು ಅಪ್ಲೈ ಮಾಡಿಲ್ಲ. ಇವಾಗ ನಾನು ಪೌಡರ್ ಇಂದ ಬೇಸ್ ನ ಲಾಕ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಏನು ಲಿಕ್ವಿಡ್ ಪ್ರಾಡಕ್ಟ್ಸ್ ನ ಫೇಸ್ ಮೇಲೆ ಅಪ್ಲೈ ಮಾಡಲ್ಲ. ಬಿಫೋರ್ ದಟ್ ಈ ಕ್ರೀಸಸ್ನೆಲ್ಲ ಇನ್ನೊಂದ್ಸಲ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪೌಡರ್ನ ನಾನು ತಗೊಳ್ತಾ ಇದ್ದೀನಿ. ಇವಾಗ ಈ ರೀತಿ ಟ್ರಯಾಂಗಲ್ ಪೌಡರ್ ಪಫ್ಸ್ ಬರುತ್ತೆ. ದಿಸ್ ಇಸ್ ಫ್ರಮ್ ಮಾರ್ಸ್. ನಾನು ಈ ಪೌಡರ್ನ ತಗೊಂಡು ಈ ರೀತಿ ಡೈರೆಕ್ಟ್ ಅಪ್ಲೈ ಮಾಡಲ್ಲ. ಈ ರೀತಿ ಪೌಡರ್ನ ಡಿಪ್ ಮಾಡಿ ತಗೊಂಡು ಎಕ್ಸೆಸ್ನ ಟ್ಯಾಪ್ ಮಾಡಿ ಒಂದ್ಸತಿ ನನ್ನ ಹ್ಯಾಂಡ್ ಮೇಲೆ ಬ್ಲೆಂಡ್ ಮಾಡ್ಕೋತೀನಿ. ಈಗ ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇಟ್ಸ್ ಎ ಟ್ರಾನ್ಸ್ಲ್ಯೂಸೆಂಟ್ ಪೌಡರ್. ಸೊ ನಾವೇನ್ ಫೌಂಡೇಶನ್ ಹಾಕಿರ್ತೀವಿ ಅದೇ ಕಲರ್ ಆಗತ್ತೆ. ಪೌಡರ್ ವೈಟ್ ಇದೆ ಸೊ ವೈಟ್ ಆಗಲ್ವಾ ಅಂತ ಮತ್ತೆ ಕಮೆಂಟ್ ಅಲ್ಲಿ ಹಾಕ್ಬೇಡಿ. ಮಾರ್ಸ್ ಅವ್ರ ಮೇಕಪ್ ಪ್ರಾಡಕ್ಟ್ಸ್ ಎಷ್ಟು ಚೆನ್ನಾಗಿದೆಯೋ ಅವ್ರ ಟೂಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ಯೂಟಿ ಬ್ಲೆಂಡರ್, ಬ್ರಷಸ್, ಈ ರೀತಿ ಪಫ್, ಅಮೇಝಿಂಗ್. ಅಂಡ್ ದೇ ಆರ್ ಅಫೋರ್ಡಬಲ್ ಟು. ನೆಕ್ಸ್ಟ್ ನಾನು ಪೌಡರ್ ಬ್ರಷ್ ತಗೊಂಡಿದ್ದೀನಿ. ಎಕ್ಸಸ್ ಪ್ರಾಡಕ್ಟ್ ನ ಟ್ಯಾಪ್ ಮಾಡಿ ಅಂಡ್ ದೆನ್ ಕವರ್ ಮಾಡ್ಕೋತಾ ಇದ್ದೀನಿ. ಫುಲ್ ಫೇಸ್ ನ ಈ ರೀತಿ ಪೌಡರ್ ಇಂದ ಸೆಟ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಐ ವಿಲ್ ಬಿ ಕ್ರಿಯೇಟಿಂಗ್ ದಿಸ್ ಐ ಲುಕ್ ಯೂಸಿಂಗ್ ದಿಸ್ ಪ್ಯಾಲೆಟ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾ ಈಸಿಯಾಗಿ ಒಂದು ಐ ಲುಕ್ ಕ್ರಿಯೇಟ್ ಮಾಡ್ತಿದ್ದೀನಿ. ಐ ವಿಲ್ ಬಿ ಗೋಯಿಂಗ್ ವಿತ್ ದಿಸ್ ಪಿಂಕ್. ಈ ರೀತಿ ಲೈಟ್ ಆಗಿ ನಮ್ಗೊಂದು ಮಾರ್ಕ್ ಸಿಕ್ಕಿದ್ಮೇಲೆ ಈ ರೀತಿ ಫ್ಲಾಟ್ ಬ್ರಷ್ ಇಂದ ಐ ಶ್ಯಾಡೋನ ಟ್ಯಾಪ್ ಮಾಡ್ತಾ ಇದ್ದೀನಿ. ಆಮೇಲೆ ಬ್ಲೆಂಡ್ ಮಾಡ್ಕೋತೀನಿ. ಇವಾಗ ನಾನು ಈ ಶೇಡ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇನ್ನರ್ ಕಾರ್ನರ್ ಅಲ್ಲಿ. ಟ್ರಾನ್ಸಿಷನ್ ಶೇಡ್ ನ ಪಿಂಕ್ ಆಗಿ ತಗೊಂಡು ಔಟ್ ಕಾರ್ನರ್ ಫುಲ್ಲು ನಾನು ಪಿಂಕ್ ನ ಕವರ್ ಮಾಡ್ಕೊಂಡೆ. ಇವಾಗ ಇದೊಂದು ಗೋಲ್ಡ್ ಮೆಟಾಲಿಕ್ ಶೇಡ್ ನ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಫ್ ಆಫ್ ಮೈ ಕ್ರೀಸ್ ಅಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಓಂಟ್ ಸ್ಮಜ್ ಓಂಟ್ ಬಡ್ಸ್ ಕಾಜಲ್. ವಾಟರ್ ಲೈನ್ ಅಲ್ಲಿ ನಾನು ನ್ಯೂಡ್ ಕಾಜಲ್ ನ ಯೂಸ್ ಮಾಡ್ತಾ ಇದ್ದೀನಿ. I have another option too. This is Mars Starlight Pot eyeshadow. Already ನಾನು ಈ ಐಶ್ಯಾಡೋ ಯೂಸ್ ಮಾಡಿ ಐ ಲುಕ್ ನ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನ ವಾಚ್ ಮಾಡಿಲ್ಲ ಅಂದ್ರೆ ಖಂಡಿತ ವಾಚ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಜಸ್ಟ್ ಸೆಂಟರ್ ಆಫ್ ದ ಐಲಿಡ್ ನಾನು ಈ ರೀತಿ ಗ್ಲಿಟರ್ ನ ಟ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಟು ಕಂಪ್ಲೀಟ್ ದಿಸ್ ಐ ಲುಕ್ ಐ ವಿಲ್ ಬಿ ಯೂಸಿಂಗ್ ದಿಸ್ ಡಬಲ್ ಟ್ರಬಲ್ ಮಾಸ್ಕಾರಾ. ಇದರಲ್ಲಿ 2 ಸ್ಟೆಪ್ಸ್ ಇದೆ. ದಿಸ್ ಇಸ್ ಫಾರ್ ಲೆಂತ್, ದಿಸ್ ಇಸ್ ಫಾರ್ ವಾಲ್ಯೂಮ್. ಓನ್ಲಿ ಸಿಂಗಲ್ ಕೋಟ್. ಆಲ್ರೆಡಿ
ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಮಸ್ಕರಾನೇ ಇಷ್ಟು ವಾಲ್ಯೂಮ್ ಕೊಡುವಾಗ ಫೇಕ್ ಲ್ಯಾಶಸ್ ಯಾರಿಗ್ ಬೇಕು ಹೇಳಿ. ಐ ಲುಕ್ ಕಂಪ್ಲೀಟ್ ಆಯ್ತು. ಇವಾಗ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಯೂಸಿಂಗ್ ದಿಸ್ ಓ ಬ್ರೌ ಐಬ್ರೋ ಪೆನ್ಸಿಲ್. ದಿಸ್ ಇಸ್ ಇನ್ ದ ಶೇಡ್ ಡಾರ್ಕ್ ಬ್ರೌನ್. ಇಟ್ ಕಾಸ್ಟ್ ಅರೌಂಡ್ 250 to 300, ಬಟ್ 69 rupees ರೇಂಜ್ ಅಲ್ಲಿ ಕೂಡ ಐಬ್ರೋ ಪೆನ್ಸಿಲ್ ಅವೈಲಬಲ್ ಇದೆ ಮಾರ್ಸ್ ಅವ್ರದ್ದು. I'll link it below. You can purchase from there. One side ಅಲ್ಲಿ ಐಬ್ರೋ ಪೆನ್ಸಿಲ್ ಇದೆ, one side ಅಲ್ಲಿ ಸ್ಪೂಲಿ ಇದೆ. ಲಿಕ್ವಿಡ್ ಬ್ಲಷ್ ನ ಪೌಡರ್ ಬ್ಲಷ್ ಇಂದ ಲಾಕ್ ಮಾಡ್ತಾ ಇದ್ದೀನಿ. For highlighter, I'll be using this Glow O'Clock face kit. This palette is in the shade 02. Idralli 4 different shades ide. So I'll be using all of them. For that last chunky glow, my OG lip liners from Mars. ತುಂಬಾ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಲಿಪ್ ಲೈನರ್ಸ್ ನ ಮಾರ್ಸ್ ಅವ್ರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ ವಿತ್ ದೇರ್ ಪ್ರಾಡಕ್ಟ್ಸ್. ಕೆಲವೊಂದೊಂದು ಪ್ರಾಡಕ್ಟ್ಸು ಹೈ ಎಂಡ್ ಗಿಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ವಿಲ್ ಬಿ ಯೂಸಿಂಗ್ ದಿ ಶೇಡ್ 14 ಕೋಕೋ ಬಟರ್. ಲಿಪ್ಸ್ಟಿಕ್ಸ್ ರೇಂಜ್ ಬಗ್ಗೆ ಮಾತಾಡಂಗೆ ಇಲ್ಲ. ಮಾರ್ಸ್ ಲಿಪ್ಸ್ಟಿಕ್ಸ್ ಅಂದ್ರೆ ಅಷ್ಟು ಸಕ್ಕತ್ತಾಗಿದೆ. ಐ ಥಿಂಕ್ ಐ ಹ್ಯಾವ್ ಆಲ್ ಆಫ್ ದೇರ್ ರೇಂಜಸ್. Let me show you. This is their lip crayon. This is in the shade I Am Dramatic 24. And I have this Mars Mousse Matte Lipsticks. And this Velvet Tint. Drip Lip Mists. And the Bullet Lipstick version as well. But in this video, I'll be using this long lasting liquid lipstick. This is in the shade 14 Rock Candy. Most beautiful shade and my favorite as well. This is how it looks. So finishing touch ಕೊಡ್ಬೇಕಲ್ವಾ, ಹಾಗಾಗಿ ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. This is to melt those cream, powder, liquid, all the products together. And this is the final look. I hope ಈ ಲುಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಈಸಿಯಾಗಿ ಇದನ್ನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆಲ್ಲ ಮೇಕಪ್ನ ಲೇಯರ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇದ್ದಂತ ಮಾರ್ಸ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದೀನಿ. ಅವ್ರ ವೆಬ್ಸೈಟ್ ಅಲ್ಲಿ ಇನ್ನಷ್ಟು ಮೇಕಪ್ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಟೂಲ್ಸ್ ಆಗಿರ್ಬೋದು, and then skincare kuda available ide. You can check it out. I am using their brushes, sponge from too many years, but ಯಾವುದು ಕೂಡ ಹಾಳಾಗಿಲ್ಲ. ಕ್ವಾಲಿಟಿ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ನೀವು ಕೂಡ ಇದೇ ಟ್ರಿಕ್ ನ ಯೂಸ್ ಮಾಡಿ ಇದೇ ತರ ಫ್ಲಾಲೆಸ್ ಮೇಕಪ್ ನ ಕ್ರಿಯೇಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರುವಂತ ಎಲ್ಲಾ ಪ್ರಾಡಕ್ಟ್ಸ್ ನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಅವೈಲಬಲ್ ಇರುತ್ತೆ. ಯು ಕ್ಯಾನ್ ಪರ್ಚೇಸ್ ಫ್ರಮ್ ದೇರ್. ನನ್ನ ಇನ್ಸ್ಟಾ ಪೇಜ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಡೋಂಟ್ ಫರ್ಗೆಟ್ ಟು ಫಾಲೋ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.